ನಮಸ್ಕಾರ, ನನ್ನ ಹೆಸರು ಚಿತ್ರಕಲಾ ಅಂತ. ಸೊ ಈ ಒಂದು ಸೆಷನಲ್ಲಿ ನಾನು ಸೊ ಮೆಡಿಕಲ್ ಸೋಷಿಯಾಲಜಿಯ ಸೆಕೆಂಡ್ ಚಾಪ್ಟರ್ ಕನ್ಸ್ಟ್ರಕ್ಟಿಂಗ್ ಇಲ್ನೆಸ್ ಆ್ಯಂಡ್ ಹೆಲ್ತ್ ಅನ್ನುವಂಥ ಒಂದು ಚಾಪ್ಟರಲ್ಲಿ ನಾನು 11ನೇ ಸೆಷನ್ ಆದಂಥ ಮೀನಿಂಗ್ ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಸಿಕ್ನೆಸ್, ಇಲ್ನೆಸ್ ಆ್ಯಂಡ್ ಡಿಸೀಸ್, ಇವುಗಳ ನಡುವೆ ಇರುವಂಥ ವ್ಯತ್ಯಾಸಗಳು ಏನು ಅನ್ನುವಂಥದ್ದನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಇದರ ಒಂದು ಪರಿಚಯಾತ್ಮಕವಾಗಿ ಹ್ಯೂಮನ್ ವೆಲ್ ಬೀಯಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಬಿ ಟೇಕನ್ ಕೇರ್ ಆಫ್ ರೆಗ್ಯುಲರ್ಲಿ. ಸೊ ಮಾನವನ ಆರೋಗ್ಯ ಅನ್ನುವಂಥದ್ದು ನಿರಂತರವಾಗಿ ಪೋಷಣೆ ಮಾಡ್ತಾ ಇರಬೇಕಾದಂಥ ಒಂದು ಅಂಶ ಆಗಿರುತ್ತೆ. ನಮಗೆ ಆರೋಗ್ಯ ಕೆಟ್ಟಾಗ ಮಾತ್ರ ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವಂಥದ್ದು ಮಾತ್ರ ಅಲ್ಲ. ಮ್ಯಾನ್ ಆಲ್ವೇಸ್ ಟ್ರೈ ಟು ನಾಟ್ ಟು ಬಿ ಸಿಕ್ ಆರ್ ಇಲ್. ಸೊ ನಾವ್ಯಾರೂ ಕೂಡ ಬಯಸೋದಿಲ್ಲ ನಾವು ಅನಾರೋಗ್ಯಕ್ಕೆ ತುತ್ತಾಗಬೇಕು ಅಂತ. ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಇರಬೇಕು ಅನ್ನುವಂಥ ಬಯಕೆ ನಮ್ಮೆಲ್ಲರಿಗೂ ಇರುತ್ತೆ. ಪೀಪಲ್ ಆಲ್ವೇಸ್ ವಾಂಟ್ ಟು ಬಿ ಫ್ರೀ ಫ್ರಮ್ ಡಿಸೀಸ್. ಯಾವುದೇ ರೋಗದಿಂದ ಮುಕ್ತಿ ಹೊಂದಬೇಕು ನಾವು ಅನ್ನುವಂಥದ್ದು ನಮ್ಮೆಲ್ಲರ ಬಯಕೆ ಆಗಿರುತ್ತೆ. ಸೊ ಹಿ ಆಲ್ವೇಸ್ ಟ್ರೈ ಟು ಬಿ ಹೆಲ್ದಿ. ಸೊ ಅದಕ್ಕಾಗಿ ಅವನೇನು ಮಾಡ್ತಾನೆ, ನಿರಂತರವಾಗಿ ತಾನು ಆರೋಗ್ಯಪೂರ್ಣವಾಗಿ ಇರಬೇಕು ಅನ್ನುವಂಥದ್ದಕ್ಕೆ ಏನೇನೆಲ್ಲ ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು ಅವನು ಆದಷ್ಟು ಮಾಡ್ತಾ ಇರ್ತಾನೆ. ಇನ್ ದಿಸ್ ಚಾಪ್ಟರ್ ವಿ ನೋ ಅಬೌಟ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಸಿಕ್ನೆಸ್, ಇಲ್ನೆಸ್ ಆ್ಯಂಡ್ ಡಿಸೀಸಸ್. ಸೊ ಈ ಅನಾರೋಗ್ಯ ಅನ್ನುವಂಥದ್ದು ಮತ್ತು ರೋಗಗ್ರಸ್ತ ಸ್ಥಿತಿ ಅನ್ನುವಂಥದ್ದು ಏನಿದೆ, ಇವೆಲ್ಲ ಕೇಳೋದಕ್ಕೆ ಒಂದೇ ರೀತಿ ಇದ್ರೂ ಕೂಡ ನಾವು ಅದನ್ನು ಡೀಪಾಗಿ ಸ್ಟಡಿ ಮಾಡಿದಾಗ ಈ ಮೂರೂ ಕೂಡ ಬೇರೆ ಬೇರೆ ಅರ್ಥವನ್ನು ಹೊಂದಿದೆ ಅನ್ನುವಂಥದ್ದನ್ನ ನಾವು ಈ ಒಂದು ಚಾಪ್ಟರ್ಲಿ ನೋಡ್ತೀವಿ. ಹಾಗಾದರೆ ಸಿಕ್ನೆಸ್ ಅಂದರೆ ಏನು ಅನ್ನುವಂಥದ್ದು, ಡೀಪ್ಲಿ ಡಿಸ್ಟರ್ಬ್ಡ್ ಆರ್ ಡಿಸ್ಟ್ರೆಸ್ಡ್, ಎಕ್ಸ್ಟ್ರೀಮ್ಲಿ ಅಪ್ಸೆಟ್ ಆಸ್ ಬೈ ಗ್ರೀಫ್, disappointment, disgust, failure, etc. is called general meaning of sickness. ಅಂದರೆ ತುಂಬ ಸೀರಿಯಸ್ ಆಗಿ ನಾವು ಡಿಸ್ಟರ್ಬ್ ಆಗಿಬಿಟ್ಟಿದ್ದೀವಿ, ಡಿಸ್ಟ್ರೆಸ್ ಆಗಿಬಿಟ್ಟಿದ್ದೀವಿ, ಡಿಸಪಾಯಿಂಟ್ ಆಗಿಬಿಟ್ಟಿದ್ದೀವಿ. ಸೊ ಈ ಒಂದು ಪರಿಸ್ಥಿತಿಯನ್ನು ನಾವು ಸಿಕ್ನೆಸ್ ಅಂತ ಕರಿತೀವಿ. ಸೊ ಈ ರೀತಿಯಾದಂಥ ಒಂದು ಸ್ಥಿತಿ ನಮ್ಮ ಮನಸ್ಸಿಗೂ ಆಗಿರಬಹುದು, ಹಾಗೆ ನಮ್ಮ ದೇಹಕ್ಕೂ ಕೂಡ ಆಗಿರಬಹುದು. ಸೊ ಅದನ್ನು ನಾವು ಒಟ್ಟಾರೆಯಾಗಿ ಸಿಕ್ನೆಸ್ ಅಂತ ಕರಿತೀವಿ ಅಂತ ಹೇಳಬಹುದು. ಹಾಗಾದರೆ ಇಲ್ನೆಸ್ ಅನ್ನುವಂಥದ್ರ ಅರ್ಥ ಏನು? ಎ ಕಂಡೀಷನ್ ಇನ್ ವಿಚ್ ದಿ ಬಾಡಿ ಆರ್ ಮೈಂಡ್ ಈಸ್ ಹಾರ್ಮ್ಡ್ ಬಿಕಾಸ್ ಆನ್ ಆರ್ಗನ್ ಆರ್ ಪಾರ್ಟ್ ಈಸ್ ಅನೇಬಲ್ ಟು ವರ್ಕ್ ಆಸ್ ಇಟ್ ಈಸ್ ಯೂಶುವಲಿ ಡಸ್. ಎ ಡಿಸೀಸ್ ಆರ್ ಸಿಕ್ನೆಸ್ ಅಂದರೆ ನಮ್ಮ ದೇಹದ ಯಾವುದೋ ಒಂದು ಭಾಗ ಅಫೆಕ್ಟ್ ಆಗಿದೆ ಅಥವಾ ಯಾವುದೋ ಒಂದು ಅಂಗಕ್ಕೆ ತೊಂದರೆ ಆಗಿದೆ. ಇದರಿಂದ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಈ ಹಿಂದಿನ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ಒಂದು ಸ್ಥಿತಿಯನ್ನು ನಾವು ಇಲ್ನೆಸ್ ಅಂತ ಕರಿಬಹುದು ಅನ್ನುವಂಥ ಅರ್ಥವನ್ನು ನಾವಿಲ್ಲಿ ನೋಡಬಹುದು. ಅದೇ ರೀತಿ ಡಿಸೀಸ್ ಅಂದರೆ ಏನು ಅಂದರೆ ರೋಗಗ್ರಸ್ತ ಸ್ಥಿತಿ ಅಂದರೆ ಏನು ಅನ್ನುವಂಥದ್ರ ಅರ್ಥ ನೋಡೋದಾದ್ರೆ, a disease of structure or function in a human, animal or plant, especially one that produces specific symptoms or the affects a specific location and is not simply a direct result of physical injury. ಅಂತ ಹೇಳಿದ್ರೆ ಇಲ್ಲಿ ಡಿಸೀಸ್ ಅನ್ನುವಂಥದ್ದು ಅಂದರೆ ರೋಗಗ್ರಸ್ತ ಸ್ಥಿತಿ ಅಂತ ಹೇಳಿದ್ರೆ ನಮ್ಮ ದೇಹದ ಯಾವುದೋ ಒಂದು ಭಾಗಕ್ಕೆ ಅಥವಾ ಯಾವುದೋ ಒಂದು ಅಂಗ ಅಫೆಕ್ಟ್ ಆಗಿದೆ. ಅದು ಒಂದು ಪ್ರಾಣಿಗಾದರೂ ಆಗಿರಬಹುದು ಅಥವಾ ಒಬ್ಬ ಮನುಷ್ಯನಿಗಾದರೂ ಆಗಿರಬಹುದು ಅಥವಾ ಒಂದು ಮರ ಗಿಡಕ್ಕೂ ಕೂಡ ಆಗಿರಬಹುದು. ಸೊ ಈ ರೀತಿ ತೊಂದರೆ ಉಂಟಾದಾಗ ಅದಕ್ಕೆ ಚಿಕಿತ್ಸೆ ಕೊಡಬೇಕಾದಂಥ ಒಂದು ಸ್ಥಿತಿ ಇದೆ ಅನ್ನುವಂಥ ಒಂದು ಸ್ಥಿತಿಯನ್ನ ನಾವು ರೋಗಗ್ರಸ್ತ ಸ್ಥಿತಿ ಅಂತ ಕರಿಬಹುದು ಅಂತ ಹೇಳಲಾಗುತ್ತೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಇಲ್ನೆಸ್ ಅಂಡ್ ಡಿಸೀಸ್. ಸೊ ಇಲ್ನೆಸ್ ಮತ್ತೆ ಡಿಸೀಸ್ನ ನಡುವೆ ಇರುವಂತಹ ವ್ಯತ್ಯಾಸ ಏನು ಹಾಗಿದ್ರೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, illness is something that needs to be managed, such as feelings of pain, discomfort, distress, weakness, failure. ಸೊ ಇದನ್ನ ನಾವು ಇಲ್ನೆಸ್ ಅಂತ ಕರಿತೀವಿ. ಅಂತಂದ್ರೆ ಇಲ್ಲಿ ನೀಡ್ ಟು ಬಿ ಮ್ಯಾನೇಜ್ಡ್ ಅಂದರೆ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಯಾವುದರಿಂದ ಅಂತ ಹೇಳಿದ್ರೆ, ಫೀಲಿಂಗ್ಸ್ ಆಫ್ ಪೇನ್, ನಮಗೆ ನೋವಾಗ್ತಾ ಇದೆ ಅನ್ನುವಂಥದ್ದು, ಅಥವಾ ನಾವು ಕಂಫರ್ಟಬಲ್ ಆಗಿ ಇಲ್ಲ ಅನ್ನುವಂಥದ್ದು, ಅಥವಾ ನನಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು, ಅಥವಾ ನನಗೆ ವೀಕ್ನೆಸ್ ಫೀಲ್ ಆಗ್ತಾ ಇದೆ ಅನ್ನುವಂಥ ಈ ರೀತಿಯಾದಂಥ ಫಿಸಿಕಲ್ ಮತ್ತು ಮೆಂಟಲ್ ಆದಂಥ ಫೀಲಿಂಗ್ ಏನಿದೆ, ಇದು ಚಿಕಿತ್ಸೆಗೆ ಒಳಗಾಗಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯನ್ನ ಇಲ್ನೆಸ್ ಅಂತ ಕರೀತಾರೆ. ಅದೇ ರೀತಿ obviously these two things are not mutually exclusive and they often occur together. ಅಂದರೆ ಈ ರೀತಿಯಾದಂಥ ಒಂದು ಫೀಲಿಂಗ್ ಏನಿದೆಯಲ್ಲ, ಇದು ಅಂದರೆ
ಇಲ್ನೆಸ್ ಮತ್ತೆ ಡಿಸೀಸ್ ಅನ್ನುವಂಥ ಒಂದು ಸ್ಥಿತಿ ಏನಿದೆಯಲ್ಲ, ಈ ಎರಡೂ ಕೂಡ ಸಂಪೂರ್ಣವಾಗಿ ಬೇರೆ ಬೇರೆ ಆಗಿ ಇರುತ್ತೆ ಅಂತ ಹೇಳಿಕೆ ಸಾಧ್ಯ ಇಲ್ಲ. ಸೊ ಎಕ್ಸ್ಕ್ಲೂಸಿವ್ಲಿ ಅಂಡ್ ದೇ ಆಫನ್ ಅಕ್ಕರ್ ಟುಗೆದರ್. ಸೊ ಆ ಎರಡು ಒಂದೇ ಸಾರಿನೂ ಕೂಡ ಆಗಿರಬಹುದು. ಸೊ ಇಲ್ನೆಸ್ ಮತ್ತೆ ಡಿಸೀಸ್ ಅನ್ನುವಂಥದ್ದನ್ನ ನಾವು ಒಂದು ನಿರ್ದಿಷ್ಟ ಗೆರೆಯನ್ನ ಎಳೆದು, ಒಂದು ರೇಖೆಯನ್ನ ಎಳೆದು ಇದನ್ನ ಇಲ್ನೆಸ್ ಇದನ್ನ ಡಿಸೀಸ್ ಅಂತ ಹೇಳ್ತೀವಿ ಅಂತ ನಾವು ಆ ರೀತಿ ಬೈಫರ್ಕೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಇನ್ನೊಂದರ ಜೊತೆ ಕೂಡ್ಕೊಂಡಿರುವಂಥದ್ದು ಅಂತ ಕೂಡ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಡಿಸೀಸ್ ಈಸ್ ಸಮಥಿಂಗ್ ದಟ್ ನೀಡ್ ಟು ಬಿ ಕ್ಯೂರ್ಡ್. ಅಂದ್ರೆ ರೋಗ ಅಂತ ಹೇಳಿದ್ರೆ ನಾವು ಅದನ್ನ ವಾಸಿ ಮಾಡಬೇಕು ಅನ್ನುವಂಥ ಸ್ಥಿತಿ ಇರುವಂತದನ್ನ ಅಂತ ಕರಿತೀವಿ. ಇಲ್ನೆಸ್ ಈಸ್ ಸಮಥಿಂಗ್ ದಟ್ ನೀಡ್ಸ್ ಟು ಬಿ ಮ್ಯಾನೇಜ್ಡ್. ಇಲ್ನೆಸ್ ಅಂತ ಹೇಳಿದ್ರೆ ನಾವು ಅದನ್ನ ಮ್ಯಾನೇಜ್ ಮಾಡಬೇಕಾಗತ್ತೆ. ಅಂದ್ರೆ ಅಷ್ಟೊಂದು ಸೀರಿಯಸ್ ಆಗಿಲ್ಲ, ಬಟ್ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೊಳ್ಳಿಕ್ಕೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮಾತ್ರ ನಾವು ಇಲ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಡಿಫರೆನ್ಸ್ ಬಿಟ್ವೀನ್ ಸಿಕ್ನೆಸ್ ಅಂಡ್ ಇಲ್ನೆಸ್, ಅನಾರೋಗ್ಯ ಸ್ಥಿತಿ ಮತ್ತೆ ಇಲ್ನೆಸ್ ಅನ್ನುವಂಥದ್ರ ನಡುವೆ ಇರುವಂತಹ ವ್ಯತ್ಯಾಸಗಳು ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ, ಸಿಕ್ ಫಾರ್ ಮೈನರ್ ಇಲ್ನೆಸ್ ಆರ್ ವೇಗ್ ಇಲ್ನೆಸ್ ಯು ಕ್ಯಾನ್ ಯೂಸ್ ದ ವರ್ಡ್ ಸಿಕ್. ಅಂದ್ರೆ ತುಂಬಾ ಮೈನರ್ ಆಗಿರುವಂತಹ ಇಲ್ನೆಸ್ ಅನ್ನುವಂತಹ ಒಂದು ಸ್ಥಿತಿ, ಅನಾರೋಗ್ಯ ಸ್ಥಿತಿ ತುಂಬಾ ಮೈನರ್ ಆಗಿದೆ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಅಥವಾ ಸಿಂಪಲ್ ಆದಂತಹ ಮೆಡಿಸಿನ್ಸ್ ನ ಮೂಲಕ ಅಥವಾ ಯಾವ್ದಾದ್ರೂ ಒಂದು ಚಿಕಿತ್ಸೆಗಳ ಮೂಲಕ ನಾವು ಅದನ್ನ ನಿವಾರಣೆ ಮಾಡ್ಕೊಳ್ಬಹುದು. ಅಂತ ಸೀರಿಯಸ್ ಆಗಿ ಇರುವಂತದ್ದಲ್ಲ ಅನ್ನುವಂಥದ್ದನ್ನ ನಾವು ಸಿಕ್ನೆಸ್ ಅಂತ ಕರಿತೀವಿ. ಸೊ ಇಲ್ನೆಸ್, ವೈಲ್ ಫಾರ್ ದಿ ಮೋರ್ ಸೀರಿಯಸ್ ಇಲ್ನೆಸಸ್ ಯು ವುಡ್ ಪ್ರಾಬಬ್ಲಿ ಯೂಸ್ ಇಲ್ನೆಸ್. ತುಂಬಾ ಸೀರಿಯಸ್ ಆದಂತಹ ಒಂದು ಅನಾರೋಗ್ಯ ಸ್ಥಿತಿ ನಿಮ್ಗೆ ಉಂಟಾಗಿದೆ, ಅದಕ್ಕೆ ಚಿಕಿತ್ಸೆಯನ್ನ ಕೊಡಿಸಲೇಬೇಕು ಮತ್ತೆ ಇಮ್ಮಿಡಿಯೇಟ್ ಆಗಿ ಅದನ್ನ ಕೊಡಿಸಬೇಕು ಅನ್ನುವಂಥ ಒಂದು ಸ್ಥಿತಿ ಇದೆ ಅನ್ನುವಾಗ ಆ ಒಂದು ರೋಗಗ್ರಸ್ತ ಸ್ಥಿತಿಯನ್ನ, ಆ ಒಂದು ಅನಾರೋಗ್ಯ ಸ್ಥಿತಿಯನ್ನ ನಾವು ಇಲ್ನೆಸ್ ಅಂತ ಕರಿಬಹುದು ಅಂತ ಹೇಳಲಾಗುತ್ತೆ. ಇಫ್ ಯು ಫಾಲೋ ದಿಸ್ ರೂಲ್ ದೆನ್ ಇಟ್ ವಿಲ್ ಬಿ easier for you to accurately describe how you or someone else is feeling. ಅಂದ್ರೆ ಈ ಎರಡರ ಅರ್ಥ ಏನು ಅನ್ನುವಂತನ ನಾವು ನಿಜವಾಗ್ಲೂ ತಿಳ್ಕೊಂಡ್ಬಿಟ್ರೆ ಯಾವುದಾದ್ರೂ ಅಂತ ರೋಗಗ್ರಸ್ತ ಸ್ಥಿತಿ ಇದೆ ಅಥವಾ ಅನಾರೋಗ್ಯ ಸ್ಥಿತಿ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಇಲ್ನೆಸ್ ಅಂತ ಕರಿಬಹುದು ಅಥವಾ ಸಿಕ್ನೆಸ್ ಅಂತ ಕರಿಬಹುದು ಅಂತ ನಾವು ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಡಿಫರೆನ್ಸ್ ಬಿಟ್ವೀನ್ ಸಿಕ್ನೆಸ್ ಅಂಡ್ ಡಿಸೀಸ್. ಸೊ ಈ ಎರಡರ ನಡುವೆ ಯಾವ ರೀತಿಯಾದಂತಹ ವ್ಯತ್ಯಾಸ ಇದೆ ಅನ್ನುವಂಥನ್ನ ನಾವು ನೋಡೋದಾದ್ರೆ, ಡಿಸೀಸ್ ಇಸ್ ದಿ ಪ್ಯಾಥಲಾಜಿಕಲ್ ಪ್ರೋಸೆಸ್ ಡಿವಿಯೇಷನ್ ಫ್ರಮ್ ಎ ಬಯೋಲಾಜಿಕಲ್ ನಾರ್ಮ್. ಸೊ ನಾರ್ಮಲ್ ಆಗಿ ಇರುವಂತಹ ಬಯೋಲಾಜಿಕಲ್ ನಾರ್ಮ್ಸ್ ಏನಿದೆ ಅಥವಾ ಬಯೋಲಾಜಿಕಲ್ ಸಿಸ್ಟಮ್ಸ್ ಏನಿದೆ ಅದು ಡಿಸ್ಟರ್ಬ್ ಆಗಿರುವಂಥ ಒಂದು ಸ್ಥಿತಿಯನ್ನ ನಾವು ಡಿಸೀಸ್ ಅಂತ ಕರಿಬಹುದು ಅಂತ ಹೇಳಲಾಗುತ್ತೆ. ಇಲ್ನೆಸ್ ಇಸ್ ದಿ ಪೇಷಂಟ್ಸ್ experience of ill health sometimes when no disease can be found. ಸೊ ಯಾವುದೇ ರೋಗ ಇಲ್ಲದೆ ಇದ್ರೂ ಕೂಡ ಒಬ್ಬ ರೋಗಿಗೆ ಅಥವಾ ಒಬ್ಬ ವ್ಯಕ್ತಿಗೆ ತನಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂಥ ಒಂದು ಫೀಲಿಂಗ್ ಬಂತು ಅಂತ ಹೇಳಿದ್ರೆ ಅದನ್ನ ನಾವು ಇಲ್ನೆಸ್ ಅಂತ ಕರಿತೀವಿ. ಅಂದ್ರೆ ಇಲ್ನೆಸ್ ಅನ್ನುವಂಥದ್ದು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯ ಒಂದು ಭಾವನೆ ಆಗಿರುತ್ತೆ, ಅವನ ಒಂದು ಫೀಲಿಂಗ್ ಆಗಿರುತ್ತೆ. ಸಿಕ್ನೆಸ್ ಇಸ್ ದಿ ರೋಲ್ ನೆಗೋಷಿಯೇಟೆಡ್ ವಿತ್ ಸೊಸೈಟಿ. ಸೊ ಸಿಕ್ನೆಸ್ ಅಂತ ಹೇಳಿದ್ರೆ ಇದು ಸೊಸೈಟಿ ಅನ್ಕೊಂಡಿರುವಂಥದ್ದು, ಒಂದು ಅನಾರೋಗ್ಯ ಸ್ಥಿತಿಯನ್ನ ಸಮಾಜ ಹೇಗೆ ಜಡ್ಜ್ ಮಾಡುತ್ತೆ ಅನ್ನುವಂಥದ್ದನ್ನ ನಾವು ಸಿಕ್ನೆಸ್ ಅಂತ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಲಾಗುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಸೆಷನ್ ಅಲ್ಲಿ ನಾವು ಕನ್ಕ್ಲೂಷನ್ ಮಾಡಬೇಕಾದ್ರೆ, ಆಫ್ಟರ್ ಸ್ಟಡಿಯಿಂಗ್ ದಿಸ್ ಟಾಪಿಕ್ ಸ್ಟೂಡೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಡೆಫಿನೆಟ್ ಮೀನಿಂಗ್ ಆಫ್ ಸಿಕ್ನೆಸ್ ಆರ್ ಇಲ್ನೆಸ್ ಆರ್ ಡಿಸೀಸ್. ಸೊ ಈ ಒಂದು ಸೆಷನ್ ಇಂದ ನಾವು ನಮ್ಮ ಸ್ಟೂಡೆಂಟ್ಸ್ ಸಿಕ್ನೆಸ್ ಅಂದ್ರೆ ಏನು, ಇಲ್ನೆಸ್ ಅಂದ್ರೆ ಏನು, ಡಿಸೀಸ್ ಅಂದ್ರೆ ಏನು, ಇವುಗಳ ನಡುವೆ ಇರುವಂತಹ ವ್ಯತ್ಯಾಸಗಳು ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಅಂಡ್ ಹಿ ಲರ್ನ್ಸ್ ಟು ಯೂಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇನ್ ದಿ ಪರ್ಟಿಕ್ಯುಲರ್ ಸಿಚುವೇಶನ್. ಯಾವೊಂದು ಸಿಚುವೇಶನ್ ಅಲ್ಲಿ ನಾವು ಯಾವ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬೇಕು ಅನ್ನುವಂಥದ್ದು ಸ್ಟೂಡೆಂಟ್ ತಿಳ್ಕೊಳ್ತಾನೆ. ಆಲ್ ತ್ರೀ ಆಸ್ಪೆಕ್ಟ್ಸ್ ಆರ್ ಡಿಫರೆಂಟ್ ಫ್ರಮ್ ಒನ್ ಅನದರ್. ಸೊ ಇಲ್ಲಿ ಪ್ರತಿಯೊಂದು ಪರಿಕಲ್ಪನೆಯೂ ಕೂಡ ಇನ್ನೊಂದಕ್ಕಿಂತ ಭಿನ್ನವಾಗಿ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಈವನ್ ದೋ ದೀಸ್ ಕಾನ್ಸೆಪ್ಟ್ಸ್ ಸೌಂಡ್ ಸೇಮ್, ದೀಸ್ ಹ್ಯಾವ್ ದೇರ್ ಓನ್ ಯೂನಿಕ್ ಮೀನಿಂಗ್ ಟು ಬಿ ಯೂಸ್ಡ್ ಡಿಫರೆಂಟ್ಲಿ ಫಾರ್ ಡಿಫರೆಂಟ್ ರೀಸನ್. ಸೊ ಬೇರೆ ಬೇರೆ ಸ್ಥಿತಿಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಈ ಮೂರು ಪರಿಕಲ್ಪನೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡು ಅದನ್ನ ಬಳಕೆ ಮಾಡ್ಕೊಳ್ತಾ ಇರುವಂತದನ್ನ ನೋಡ್ತೀವಿ. ನಮಸ್ತೆ.